ಅಂದುಕೊಂಡ ಹಾಗೆ ಯು ಜಿ ಸಿ ಇ ಟಿ 2025 ಸೆಕೆಂಡ್ ರೌಂಡು ಒಂದು ಟೈಮ್ ಟೇಬಲನ್ನು ಎಕ್ಸ್ಟೆನ್ಷನ್ ಮಾಡ್ಕೊಂಡಿದ್ದಾರೆ. 2ನೇ ತಾರೀಕುವರೆಗೆ ಮಾತ್ರ ಇತ್ತು, ಈಗ ಅದನ್ನು 3ನೇ ತಾರೀಕುವರೆಗೆ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಅಂದರೆ 1 ಡೇ ಮಾತ್ರ ಇಲ್ಲಿ ಡೇಟ್ ಎಕ್ಸ್ಟೆನ್ಷನ್ ಆಗಿರೋದು. ಅಂದರೆ ಯಾರೆಲ್ಲ ಚಾಯ್ಸ್ 1 ಚಾಯ್ಸ್ 2 ಮಾಡ್ಕೊಂಡಿರಿ, ನೀವು ಚಾಯ್ಸ್ 1 ಮಾಡ್ಕೊಂಡಿದ್ರು ಕಾಲೇಜ್ಗೆ ಹೋಗಿ ಜಾಯ್ನ್ ಆಗಬೇಕಾಗ್ತದೆ. ಚಾಯ್ಸ್ 2 ಮಾಡ್ಕೊಂಡ್ರು ಕೂಡ ನಿಮಗೆ ಅಲಾಟ್ ಆಗಿರೋ ಕೋರ್ಸ್ನ ಫೀ ಪೇ ಮಾಡಬೇಕಾಗ್ತದೆ. ಅದು ಸೆಪ್ಟೆಂಬರ್ 3ವರೆಗೆ. ಚಾಯ್ಸ್ 3 ಆಯ್ಕೆ ಮಾಡಿಕೊಂಡಿರುವ ಅಭ್ಯರ್ಥಿಗಳು 10,000 ರೂಪಾಯಿಗಳ ಕಾಶ್ ಆನ್ ಡಿಪಾಸಿಟನ್ನು ಪಾವತಿ ಮಾಡಲಿಕ್ಕೂ ಕೂಡ 2ನೇ ತಾರೀಕು ಸೆಪ್ಟೆಂಬರ್ ಲಾಸ್ಟ್ ಡೇಟ್ ಇತ್ತು, ಇದು 3ನೇ ತಾರೀಕು ಸೆಪ್ಟೆಂಬರ್ವರೆಗೂ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ. ಕನ್ಫರ್ಮೇಷನ್ ಸ್ಲಿಪ್ಪು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ, ಅಂದರೆ ಚಾಯ್ಸ್ 1 ಮಾಡಿಕೊಂಡು ಆಕ್ಸೆಪ್ಟ್ ಆ್ಯಂಡ್ ಫ್ರೀಸ್ ಮಾಡ್ಕೊಂಡಿರ್ತೀರಿ, ಕಾಲೇಜ್ಗೆ ಹೋಗಿ ಜಾಯ್ನ್ ಆಗಲಿಕ್ಕೆ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಬೇಕು. ಆಫ್ಟರ್ ಪೇಮೆಂಟ್ ಮಾತ್ರ ಕನ್ಫರ್ಮೇಷನ್ ಸ್ಲಿಪ್ ಜನರೇಟ್ ಆಗ್ತದೆ. ಸೊ ಇದು ಸೆಪ್ಟೆಂಬರ್ 4ವರೆಗೆ 1 ಡೇ ಎಕ್ಸ್ಟೆನ್ಷನನ್ನು ನೀಡಿದ್ದಾರೆ. ಅಲ್ಲಿ ಸೆಪ್ಟೆಂಬರ್ 3ವರೆಗಿತ್ತು ಕಳೆದ ಶೆಡ್ಯೂಲ್ನಲ್ಲಿ. ಈ ಶೆಡ್ಯೂಲ್ನಲ್ಲಿ ಸೆಪ್ಟೆಂಬರ್ 4ವರೆಗೆ ಸಂಜೆ 5:30 ಕೂಡ ಅವಕಾಶವನ್ನು ನೀಡಿದ್ದಾರೆ. ಚಾಯ್ಸ್ 1 ಆಯ್ಕೆ ಮಾಡಿಕೊಂಡ ಅಭ್ಯರ್ಥಿಗಳು ಕಾಲೇಜಿನಲ್ಲಿ ಪ್ರವೇಶ ಪಡೆಯಲು ಕೊನೆಯ ದಿನಾಂಕ, ಎಲ್ಲ ಮೂಲ ದಾಖಲೆಗಳು, 2 ಸೆಟ್ ಜಿರಾಕ್ಸ್ ಪ್ರತಿಗಳು ಮತ್ತು ನಿಮ್ಮ ಮೊಬೈಲ್ ಸೆಟ್ಟು. ನೋಡಿ, ಇದೆಲ್ಲ ಪ್ರೊಸೆಸ್, ನೀವು ಅಡ್ಮಿಷನ್ ಪ್ರೊಸೆಸನ್ನು ಮುಗಿಸೋದು ಕೂಡ ಸೆಪ್ಟೆಂಬರ್ 4ವರೆಗೆ ಮಾತ್ರ ಇದೆ. ವಿದ್ಯಾರ್ಥಿಗಳು ಗಮನಿಸ್ಕೊಳ್ಳಿ, ಸಂಜೆ 6:30ವರೆಗಿದೆ. ಸೊ ಈಗಾಗಲೇ ಭಾಳಷ್ಟು ಸರ್ವರ್ ಪ್ರಾಬ್ಲಮ್ ಇತ್ತು, ಇಶ್ಯೂ ಇತ್ತು, ಟೆಕ್ನಿಕಲ್ ಗ್ಲಿಚಸ್ ಇತ್ತು. ಇವೆಲ್ಲವನ್ನು ಕೂಡ ಈಗ ಸರಿ ಆಗ್ತಾ ಇದೆ. ಒಂದು ವೇಳೆ ಇನ್ನೂ ಯಾರಿಗಾದರೂ ಪ್ರಾಬ್ಲಮ್ಗಳಾಗಿದ್ರೆ ಆದಷ್ಟು ರಾತ್ರಿ 10 ನಂತರ ಅಥವಾ 9ವರೆ ನಂತರ ಟ್ರೈ ಮಾಡಿ, ನಿಮಗೆಲ್ಲವೂ ಕೂಡ ಆಗ್ತದೆ. ಇನ್ ಟೈಮ್ ಒಳಗಡೆ ನೀವು ಚಾಯ್ಸನ್ನು ಮಾಡಿಕೊಂಡು ಫೀ ಪೇಮೆಂಟ್ ಮಾಡೋದು, ಕಾಶ್ ಆನ್ ಡಿಪಾಸಿಟನ್ನು ಪೇ ಮಾಡೋದು ಮಾಡ್ಕೊಳ್ಳಿ. ಇನ್ನೊಂದು, ಈಗ BAMS ಅಭ್ಯರ್ಥಿಗಳು ಈಗಾಗಲೇ ಸೆಕೆಂಡ್ ರೌಂಡಿಗೆ ಬರಬೇಕಾದಾಗ ಮೆಡಿಕಲ್ ಕಾಲೇಜಸ್ಗಳು ಅವರ ಪ್ರಯಾರಿಟಿ ಲಿಸ್ಟ್ನಲ್ಲಿ ಇದ್ದರೆ 1 ಲಕ್ಷ ರೂಪಾಯಿಗಳ ಕಾಶ್ ಆನ್ ಡಿಪಾಸಿಟ್ ಪೇ ಮಾಡಿರ್ತೀರಿ. ಈಗ ಮತ್ತೆ ಪುನಃ 25,000 ಏನಾದರೂ ಸೀಟ್ಗಳು ಸಿಕ್ಕಿದರೆ ಪೇ ಮಾಡುವ ನೆಸೆಸಿಟಿ ಇರೋದಿಲ್ಲ. ಮತ್ತೊಮ್ಮೆ ಸ್ಪಷ್ಟಪಡಿಸ್ತೇನೆ. ಮರೆಯದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ಗೆ ಫಾಲೋ ಆಗಿ. ಥ್ಯಾಂಕ್ ಯು ವೆರಿ ಮಚ್.